ಅದು ಆ ಸಾಫ್ಟ್ ಮಾಡೋದು. ಬ್ರೋ ಏನಂತೀರಾ, ನಿಜ ತಾನೆ? ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ದೇವನಹಳ್ಳಿಗೆ ಬಂದಿದ್ದೀವಿ. ದೇವನಹಳ್ಳಿನಲ್ಲಿ ಡಾಬಾ ಸರ್ಕಲ್, ಇನ್ನೂ ಎಕ್ಸಾಕ್ಟಾಗಿ ಇಟ್ಕೊಂಡ್ರೆ ಫುಲ್ ಅಡ್ರೆಸ್ ಇಲ್ಲಿ ಹಿಂದೆ ಇದೆ. ಚಿಕ್ಕಸಣ್ಣೆ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಸೊ ಇಲ್ಲಿ ಐಶ್ವರ್ಯ ಹಿಂದೂ ಮಿಲಿಟ್ರಿ ಹೋಟೆಲ್ಗೆ ಬಂದಿದ್ದೀವಿ. ಸೊ ನಮ್ಮ ಸತ್ಯ ಬ್ರೋ ಮತ್ತು ಸೋಮು ಅವರು ಸಜೆಸ್ಟ್ ಮಾಡಿದ ಜಾಗ ಇದು. ಅವರು ಇಲ್ಲಿ ತುಂಬ ವರ್ಷಗಳಿಂದ ಬರ್ತಾ ಇದ್ದಾರೆ ಅಂತ ಟೇಸ್ಟ್ ಮಾಡೋದಕ್ಕೆ. ಸೊ ಈಗ ರೀಸೆಂಟಾಗಿ ಪರ್ಮಿಷನ್ ತೊಗೊಂಡು ವೀಡಿಯೋ ಮಾಡೋದಕ್ಕೆ ನಮ್ಮನ್ನು ಕೂಡ ಕರೆದಿದ್ದಾರೆ. ಸೊ ಇಬ್ಬರು ಬಂದಿದ್ದೀವಿ, ಅವರು ಕೂಡ ವೀಡಿಯೋ ಮಾಡ್ತಾರೆ, ನಾವು ಕೂಡ ವೀಡಿಯೋ ಮಾಡ್ತೀವಿ. ಸೊ ಪಕ್ಕ ನಾಟಿ ಸ್ಟೈಲ್ ಸಿಗುತ್ತೆ, ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ, ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಸಿಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಊಟ ಏನಿದೆ ಅದು ಫೇಮಸ್ ಅಂತ ಹೇಳಿದ್ವಿ. ಮಟನ್ ಡಿಶಸ್ಸು ಫೇಮಸ್ ಅಂತ ಕೇಳ್ಪಟ್ಟಿದ್ದೀವಿ. ತುಂಬ ಲೇಟ್ ಮಾಡಿದ್ರೆ ಹೋಗೋಣ, ಅವ್ರನ್ನ ಮಾತಾಡ್ಸೋಣ, ರುಚಿಯಾದ ಊಟ ಮಾಡೋಣ. ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು, ಕನ್ಫ್ಯೂಸ್ ಆಗಲ್ಲ. ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸರ್ ನಾಗೇಶ್ ಅಂತ ಹೇಳಿ. ಸರ್ ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ, ಯಾವಾಗ ಶುರು ಮಾಡಿದ್ದು, ಇಲ್ಲಿ ಏನೇನು ಸಿಗುತ್ತೆ? ಸರ್ ನಾನು ಹೋಟ್ಲ್ ಸ್ಟಾರ್ಟ್ ಮಾಡಿ 12 ವರ್ಷ ಆಯಿತು. ಓಕೆ. 2011ರಲ್ಲಿ ಸ್ಟಾರ್ಟ್ ಮಾಡಿದ್ದು. ನಮ್ಮಲ್ಲಿ ಮಟನ್ ಸಿಗುತ್ತೆ, ಮಟನ್ ಚಾಪ್ ಸಿಗುತ್ತೆ, ಮಟನ್ ಕುರ್ಮಾ, ತಲೆ ಮಾಂಸ, ಬೋಟಿ, ಕೈಮಾ, ಲೀವರು. ಮತ್ತು ಎಸ್ಪೆಷಲಿ ಏನಪ್ಪ ನಮ್ಮಲ್ಲಿ ಸ್ಪೆಷಲ್ ಅಂದರೆ ನಾಟಿ ಕೋಳಿ ಸಿಗುತ್ತೆ. ನಾಟಿ ಕೋಳಿ? ನಾಟಿ ಅಂದರೆ ಒರಿಜಿನಲ್ ನಾಟಿ ಕೋಳಿ. ನಾಟಿ ಯಾವ ಥರ, ಎಲ್ಲಿಂದ ತರಿಸ್ತೀರಾ? ಹಿಂಗೆ ನಾವು ಕಷ್ಟ ಅಲ್ಲ ಈಗ? ನಾವು ಸ್ವಂತನೇ ಹೋಗೋದು. ಹಳ್ಳಿಗಳ ಮೇಲೆ ಹೋಗ್ತೀರಿ, ಮತ್ತು ಸಂತೆಗಳು. ಸರಿ ಸರಿ. ಸಂತೆಗಳಲ್ಲಿ ಹೋಗಿ ನಮಗೆ ನಾವೇ ಚೂಸ್ ಮಾಡ್ಕೊಂಡು ಅದರಲ್ಲಿ ತುಂಬ ವೆರೈಟಿ ಬರುತ್ತೆ. ಒರಿಜಿನಲ್ ಹೆಂಗೆ, ಡೂಪ್ಲಿಕೇಟ್ ಹೆಂಗೆ ಅಂತ ಹೇಳ್ಬಿಟ್ಟು ನಮ್ಗೆ ಅದರಲ್ಲಿ ಸಾಕಷ್ಟು ಅನುಭವ ಇದೆ. ಹೆಂಗೆ ಅಂದರೆ ನಮ್ಮ ತಾಯಿಯವರು ಸುಮಾರು ಒಂದು 25ರಿಂದ 50 ಕೋಳಿ ತನಕ ಮನೆ ಹತ್ರ ಮೇಯಿಸ್ತಾ ಇದ್ರು. ಓ ಸರಿ ಸರಿ ಸರಿ. ಹಂಗಾಗಿ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿರೋದು, ಅದರಲ್ಲಿ ಸ್ವಲ್ಪ ಅನುಭವ. ಇನ್ನು ಯಾರು ಹೇಳಿರೋದು ಅಲ್ಲ, ಕೇಳಿರೋದು ಅಲ್ಲ. ಸರಿ ಸರಿ. ಸೊ ಅದನ್ನು ನೀವು ಬೇಕಾದಂಗೆ ತೊಗೊಂಬರ್ತೀರಾ? ಇಲ್ಲ ಬೇಕಾಗಿ ತೊಗೊಂಬಂದು ಮನೆ ಹತ್ರ ಸ್ಟೋರೇಜ್ ಮಾಡ್ಕೊಂಡು ಡೈಲಿ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ನಾವೇ ಸ್ವಂತ ತಗೊಂಡೋಗಿ ಕಟ್ ಮಾಡಿಸ್ಕೊಂಡು ಕ್ಲೀನ್ ಮಾಡಿಸ್ಕೊಂಬಂದು ರೆಡಿ ಮಾಡೋದು. ಅಂದರೆ ನಾಟಿ ಕೋಳಿ ದಿನ ಸಿಗುತ್ತೆ? ಡೈಲಿ ಇರುತ್ತೆ. ದಿನ ಇರುತ್ತೆ. ಅಂದರೆ ಇಲ್ಲಿ ಮೆಜಾರಿಟಿ ಬಂದು ಎಲ್ಲ ಊಟನೇ ಅಲ್ಲ, ಮೀಲ್ಸು, ಮಟನ್ ಮೀಲ್ಸು, ಚಿಕನ್ ಮೀಲ್ಸು, ಮತ್ತು ಅದರಲ್ಲಿ ಫ್ರೈ ಇರುತ್ತೆ, ಸಪ್ರೇಟಾಗಿ ಫ್ರೈ ಎಲ್ಲನೂ ಸಿಗುತ್ತೆ. ಸೊ ಬಿರಿಯಾನಿ ಆ ಥರ ಎಲ್ಲ ಮಾಡಲ್ಲ? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎರಡೂ ಇರುತ್ತೆ. ಅದು ಡೈಲಿ ಇರುತ್ತಾ? ಯಾವ ಥರ? ಡೈಲಿ ಇರುತ್ತೆ. ಡೈಲಿ ಇರುತ್ತೆ. ಟೈಮಿಂಗ್ಸ್ ಎಲ್ಲ ಯಾವ ಥರ, ಎಷ್ಟು ಗಂಟೆಯಿಂದ? ಟೈಮಿಂಗ್ಸ್ ಆ್ಯಕ್ಚುಲಿ ನಮ್ಮದು ರೀಸೆಂಟಾಗಿ ಕಾಲ್ ಸೂಪು ಇಡ್ಲಿ ಸ್ಟಾರ್ಟ್ ಮಾಡಿದ್ದೀರಿ. ಓ ಸರಿ. ಮಂಗಳವಾರ ಮತ್ತು ಶುಕ್ರವಾರ, ಭಾನುವಾರ 3 ದಿವಸ. ಮಂಗಳವಾರ, ಶುಕ್ರವಾರ, ಭಾನುವಾರ 8ರಿಂದ 8:30 ರೆಡಿ ಇರುತ್ತೆ ಬೆಳಗ್ಗೆ. ಕಾಲ್ ಸೂಪು ಇಡ್ಲಿ ಮತ್ತು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಸರಿ ಸರಿ. ಆಮೇಲೆ ಮಾಮೂಲಿ ಊಟ? ಆಮೇಲೆ ಮಾಮೂಲಿ ಊಟ. ನಾರ್ಮಲ್ ದಿವಸದಲ್ಲಿ ಬೇರೆ ಟೈಮಲ್ಲಿ ಆ್ಯಸ್ ಯೂಶುವಲ್ ಊಟ, ಮಟನ್ ಊಟ ಅದು ಒಂದು 11 o'clock, 10:30 to 11 o'clock ರೆಡಿ ಇರುತ್ತೆ. ಕ್ಲೋಸಿಂಗ್ ಟೈಮು 4 o'clock, ಮ್ಯಾಕ್ಸಿಮಮ್ 4:30. ಡಿಪೆಂಡ್ ಆನ್ ಕಸ್ಟಮರ್ ಯಾವ ಥರ ಬರ್ತಾರೆ. ಹೌದು. ಓಕೆ ಸರಿ ಸರಿ. 12 ವರ್ಷದಿಂದ ಇದೇ ಜಾಗದಲ್ಲೇ ಮಾಡ್ತಾರದ? ಇಲ್ಲ 1 ವರ್ಷ ಬೇರೆ ಕಡೆ ಮಾಡಿದೆ. ಸರಿ. ಇದೇ ಲೈನಲ್ಲಿ ಇಲ್ಲಿಗೆ ಬಂದು 11 ವರ್ಷ. ಸರಿ ಸರ್, ನಾವು ಕೂಡ ಟೇಸ್ಟ್ ಮಾಡ್ತೀವಿ. ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಮಸ್ಕಾರ. ಸೊ ನಮ್ಮ ಆರ್ಡರ್ ಎಲ್ಲ ಬಂದಿದೆ. ಇನ್ನೊಂದು ಬಿರಿಯಾನಿ ಒಂದು ಹೇಳಿದ್ವಿ, ಅದು ಸ್ವಲ್ಪ ಲೇಟಾಗೆ ಬರಲಿ ಅಂತ. ಆಮೇಲೆ ನಿಧಾನ ತಿನ್ನೋಣ, ಅದು ಸ್ವಲ್ಪ ಬಿಸಿ ಬಿಸಿ ಇದ್ದಾಗೆ ತಿನ್ನಬೇಕು. ಸೊ ಈಗ ಏನೇನು ತರಿಸ್ತೀನಿ ಅಂದರೆ ಇಲ್ಲಿ ಊಟಗಳು ಸಿಗುತ್ತೆ. ಸೊ ನಿಮಗೆ ಮಟನ್ ಊಟ, ನಾಟಿ ಕೋಳಿ ಊಟ, ಲಿವರ್ ಊಟ, ತಲೆ ಮಾಂಸ ಊಟ, ಬೋಟಿ ಊಟ, ಈ ಥರ ಎಲ್ಲ ಸಿಗುತ್ತೆ. ಅದರಲ್ಲಿ ಏನು ಬರುತ್ತೆ ಅಂದರೆ ಮುದ್ದೆ ಬರುತ್ತೆ, ಮತ್ತು ಮಟನ್ ಊಟ ತೊಗೊಂಡ್ರೆ ಮಟನ್ ಕುರ್ಮಾ ಬರುತ್ತೆ, ಹಾಫ್ ರೈಸ್ ಬರುತ್ತೆ, ಆಮೇಲೆ ಮೊಟ್ಟೆ ಬರುತ್ತೆ, ಇದೆಲ್ಲ ಬರುತ್ತೆ. ಆ ಥರ ನೀವು ತೊಗೊಂಡು ತಿನ್ಬೋದು. ನಾವೇನು ಮಾಡಿದ್ರೆ ಎಲ್ಲ ಸಪ್ರೇಟಾಗಿ ತರಿಸ್ಬಿಟ್ಟಿದ್ದೀವಿ. ಒಂದು ಮುದ್ದೆ ಬೇಕಾದ್ರೆ ನೀವು ಸಿಂಗಲ್ ಮುದ್ದೆ ನೀವು ಸಪ್ರೇಟಾಗೂ ತರಿಸ್ಕೊಂಡು ತಿನ್ಬೋದು. ನಾವು ಮಟನ್ ಕುರ್ಮಾ ಇದೆ, ಆಮೇಲೆ ಅದಕ್ಕೆ ಬೇಕಂತ ಮುದ್ದೆ ತರಿಸಿದ್ವಿ, ಒಂದು ಮುದ್ದೆ, ಒಂದು ಮೊಟ್ಟೆ, ಆಮೇಲೆ ನಾಟಿ ಕೋಳಿ ಸಾರು ತರಿಸಿದ್ದೀವಿ. ಆಮೇಲೆ ಮಟನ್ ಚಾಪ್ಸು ಸೇಮ್ ಅದೇ ಚಾಪ್ಸ್ ಪೀಸು, ರಿಪ್ ಕೇಜ್ ಏನಿದೆ ಅದೇ ಥರ ಕಟ್ ಮಾಡಿರ್ತಾರೆ ಅದು. ಮತ್ತು ನಲ್ಲಿ ಚಾಪ್ ಸಿಗುತ್ತೆ ಇಲ್ಲಿ, ಮಟನ್ ನಲ್ಲಿ. ಸೊ ಅದು ಕೂಡ ತರಿಸಿದ್ವಿ. ಹಿಂಗೆ ಮಾತಾಡ್ತಾ ಮಟನ್ ಬಿರಿಯಾನಿ ಕೂಡ ಬಂದಿದೆ. ಅದ್ಭುತವಾಗಿ ಕಾಣಿಸ್ತಾ ಇದೆ ಮಟನ್ ಬಿರಿಯಾನಿ. ಇಟ್ಸ್ ಮಟನ್ ಪಲಾವ್, ಸೂಪರ್. ಪಾಕಾನಾಟಿ ಸ್ಟೈಲ್ ವೈಟ್ ಪಲಾವ್. ಸೊ ಅದು ಬಂತು. ಚಿಕನ್ನು ಸಿಗುತ್ತೆ. ಚಿಕನ್ ಪಲಾವ್ ಬಂದ್ಬಿಟ್ಟು ಅದು ಗ್ರೀನಿಶ್ ಕಲರ್ ಇರುತ್ತೆ.
ಸೊ ಹೇಳಿದ್ನಲ್ಲ ನಲ್ಲಿ ಇದಿಷ್ಟು ತರಿಸಿದ್ದೀವಿ. ಈಗ ಶುರು ಮಾಡೋಣ. ಮುದ್ದೆಯಲ್ಲಿ ಎಲ್ಲ ಗ್ರೇವಿನೂ ನೆಂಚ್ಕೊತೇವೆ. ಆಮೇಲೆ ಹಂಗೆ ಆ ಕಡೆ ನಮ್ಮ ಫುಡ್ ಪ್ಯಾರಡೈಸ್ ಟಿ ವಿಯವರು ಕೂಡ ಶೂಟ್ ಮಾಡ್ತಾಯಿದ್ದಾರೆ. ಸೊ ಇವತ್ತು 2-3 ಬ್ಯಾಟಿಂಗ್ ಇದೆ. ಸೊ ಟೋಟಲ್ 3 ಶೂಟ್ ಇದೆ. ಅದಕ್ಕೆ ಎಲ್ಲ ಸ್ವಲ್ಪ ತಿನ್ನೋಣ ಅಂತ ಶುರು ಮಾಡೋಣ. ಫಸ್ಟು ಮಟನ್ ಕುರ್ಮಾ ಜೊತೆಗೆ ಮುದ್ದೆ ಶುರು ಮಾಡೋಣ. ಫಸ್ಟು ಮಟನ್ ಕುರ್ಮಾ ಬೆಜ್ಜಾನ್ ಪೀಸಸ್ ಇದೆ. ಸೊ ಸ್ವಲ್ಪ ಪೀಸ್ನೆಲ್ಲ ಸೈಡಲ್ಲಿ ಇಟ್ಕೊಂಡು ಸಾರು ಕಾಣಿಸ್ಬೇಕು. ಆಹಾ, ತೆಳುವಾದ ಸಾರು, ಕೈಯನ್ನು ಒದ್ದೆ ಮಾಡಿಕೊಂಡು ಮುದ್ದೆ, ಸ್ಮೂತಾದ ಮುದ್ದೆ. ಮೊನ್ನೆ ರೀಸೆಂಟಾಗಿ ಒಂದು ಕಡೆ ಮುದ್ದೆ ತಿಂದ್ವಿ, ಹಿಂಗೆ ಇತ್ತು. ಅಯ್ಯೋ, ಓಹ್, ಮಟನ್ ಫ್ಲೇವರು ಹೆಚ್ಚಾಗಿ ಬರುತ್ತೆ, ಅದ್ಭುತ. ಆಮೇಲೆ ಮಟನ್ ಪೀಸಸ್ಸಲ್ಲೂ ಲೈಟಾಗಿ ಚರ್ಬಿಗಳು ಅದೆಲ್ಲ ಕರಗಿ ಆ ಸಾರಲ್ಲಿ ಆ ಚರ್ಬಿನೂ ಹಿಡ್ಕೊಂಡು ಆ ಫ್ಲೇವರ್ ಮಾತ್ರ ಅಲ್ಟಿಮೇಟು. ಆಮೇಲೆ ಈಗ ಆ ನಾಲ್ಗೆ ತುದಿ ಲೈಟಾಗೆ ಚುರಿ ಲೈಟಾಗೆ ಖಾರ ಬಿಲ್ಡ್ ಆಗುತ್ತೆ, ಅದ್ಭುತ. ನುಂಗಾಯಿತು, ಆದರೂ ಇನ್ನೂ ಆ ಬಾಯಿ ತುಂಬ ಮಟನ್ ಫ್ಲೇವರ್ ಉಳ್ಕೊಂಡಿದೆ. ಇದು ಹೆಂಗಿದೆ ಅಂದರೆ, ಈಗ ತಿಂದುಬಿಟ್ಟು ಕೈ ತೊಳ್ಕೊಂಡು ಮನೆಗೆ ಹೋಗಿ ರಾತ್ರಿ ಕೈ ಮುಸಿದ್ರು ನಿಮಗೆ ಮಟನ್ ಸ್ಮೆಲ್ ಬರುತ್ತೆ. ಸೂಪರ್, ಬಂಗಾರದಾಗಿದೆ. ಇದಂತೂ ಹಂಗೆ ಜಾರ್ಕೊಂಡು ಹೋಗ್ತದೆ ಮುದ್ದೆ. ಸುಮ್ಮನೆ ಹಚ್ಬಿಟ್ಟು ಹಿಂಗೆ ಇಟ್ಬಿಟ್ರೆ ಸಾಕು, ಕಷ್ಟಪಡಬೇಡ, ಹಿಂಗೆ ಹೊಟ್ಟಬಿಡುತ್ತೆ ಒಳಗಡೆ. ಮಟನ್ನ ತಿನ್ಬಿಡುವ. ಹೇಳಿದ್ನಲ್ಲ, ಲೈಟಾಗಿ ಒಂದು ಲೇಯರು ಚರ್ಬಿ ಇರುತ್ತೆ ಮಟನಲ್ಲಿ. ಆಹಾ, ಫುಲ್ಲು ಬೆಂದೋಗ್ಬಿಟ್ಟಿದೆ. ಸೂಪರ್, ಟೇಸ್ಟ್ ಮಾಡುವ. ಆಹಾ, ಅಲ್ಟಿಮೇಟು. ಫುಲ್ ಟೆಂಡರು ಎಳೆ ಮಟನ್ನು. ಒಂದು ಚೂರು ನಿಮಗೆ ಅಲ್ಲಿ ಚುಚ್ಕೊಳೋದು ಇಲ್ಲಿ ಚುಚ್ಕೊಳೋದು ಗಟ್ಟಿ ಅನ್ಸೋದೇ ಇಲ್ಲ. ಸ್ಮೂತಾಗಿ ಕರ್ಗೋಗುತ್ತೆ ಬಾಯಿನಲ್ಲಿ. ಕೀಳ್ಬೇಕಾದ್ರೆ ನೋಡಿರ್ಬೋದು, ಆ ಲೈಟಾಗಿ ಒಂದು ಚರ್ಬಿ ಮೇಲ್ಗಡೆ ಮಾಂಸದ ಮಧ್ಯ ಸ್ವಲ್ಪ ಇರುತ್ತಲ್ಲ, ಅದು ಆ ಸಾಫ್ಟ್ ಮಾಡೋದು. ಬ್ರೋ ಏನಂತೀರಾ, ನಿಜ ತಾನೆ? ಹಿಂಗೆ ಅವ್ರು ಪರ್ಮನೆಂಟ್ ಗಿರಾಕಿ, ಅವಾಗ ಬರ್ತಾನೆ ಇರ್ತಾರೆ. ಸೊ ವೀಡಿಯೋ ಮಾಡೋಕ್ಕೆ ಇವತ್ತು ಬಂದಿರೋದು, ನಾವು ಫಸ್ಟ್ ಟೈಮ್ ಬಂದಿರೋದು. ಒಂದಷ್ಟು ಖುಷಿ ಆಗೋಯ್ತು ಮಟನ್ಗನೆ. ಈಗ ಅದಕ್ಕಿಂತ ಇನ್ನೊಂದು ಖುಷಿ ಪಡಿಸೋದು ಪಕ್ಕದಲ್ಲಿದೆ, ನಾಟಿ ಕೋಳಿ ಜಂಪ ಬಿಡುವ. ನಾಟಿ ಕೋಳಿ ಸಾರು, ಇದು ಕೂಡ ತೆಳುಗಿರುತ್ತೆ, ತಿಳಿ ಸಾರು ಥರ. ಇದು ಸ್ವಲ್ಪ ಖಾರ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಇನ್ನು ಸ್ವಲ್ಪ ಸ್ಪೈಸಿ ಆಗಿದೆ. ನಾಟಿ ಕೋಳಿ ಇದು ಆ ಸೊಗಡು ಮಾತ್ರ ಅದ್ಭುತ. ಇಲ್ಲಿ ಪ್ಯೂರ್ ನಾಟಿ ಕೋಳಿ ಬಳಸ್ತಾರೆ. ಸೊ ಅವ್ರು ಹೇಳಿದ್ರು ಓನರು, ಸಂತೆಗಳಿಗೆ ಹೋಗಿ ಊರುಗಳಿಗೆ ಹೋಗಿ ಕಲೆಕ್ಟ್ ಮಾಡ್ಕೊಂಬಂದು ಮನೆ ಹತ್ರ ಇಟ್ಕೊಂಡು ಮೇಯಿಸ್ತಾ ಇರ್ತಾರೆ. ಮತ್ತು ಅವರು ಮನೆ ಹತ್ರ ಮೇಯಿಸ್ತಾರಂತೆ, ಚಿಕ್ಕ ವಯಸ್ಸಿಂದ ಅದು ನೋಡ್ಕೊಂಡು ಬೆಳೆದಿರೋದು. ಸೊ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಬಂದು ಅಲ್ಲಿ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡ್ಕೊಂಡು ಬಳಸ್ತಾರೆ. ಸೊ ಬರೀ ನೀವು ಸಾರು ತಿಂದಾಗ, ಈಗ ಸಾರು ನುಂಗಿದ್ದು ಅದರಲ್ಲೂ ಆ ಫ್ಲೇವರ್ನ ಫೀಲ್ ಮಾಡ್ಬೋದು. ಆವಾಗಲೇ ಮಟನ್ ಸಾರು ತಿಂದಾಗ ಮಟನ್ ಫ್ಲೇವರ್ ಅದ್ಭುತ. ಇದರಲ್ಲಿ ನಾಟಿ ಕೋಳಿ ಫ್ಲೇವರು ಬಂಗಾರದಾಗಿದೆ. ನಾಟಿ ಕೋಳಿ ಪೀಸ್ಗಳು ಪುಟಾಣಿಗೆ ಚಿಕ್ಕದಾಗಿರುತ್ತೆ. ಅದನ್ನು ಹೇಳಿದ್ರು ನಿಧಾನಕ್ಕೆ ಬೇಯಿಸ್ತಾರೆ, ಜಾಸ್ತಿ ಹೊತ್ತು ಬೇಯಿಸ್ತಾರೆ, ಅದು ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೆ. ಬಟ್ ಆದ್ರೂ ನಾಟಿ ಕೋಳಿ ಇದೆಯಲ್ಲ, ಅದು ಸ್ವಲ್ಪ ಗಟ್ಟಿ ಇದ್ದೇ ಇರುತ್ತೆ. ಹಂಗಿದ್ರೇ ಮಜಾ. ಚೆನ್ನಾಗಿದೆ ಕಾಂಬಿನೇಷನ್. ಇದು ನಿಮಗೆ ಮೀಲ್ಸ್ ಥರನೂ ಸಿಗುತ್ತೆ, ಎಲ್ಲದರಲ್ಲೂ ಆಪ್ಷನ್ ಇದೆ. ಮೀಲ್ಸು ಊಟದ ಥರ ಒಬ್ರು ಬಂದು ಸುಮ್ಮನೆ ಒಂದು ಊಟ ತಿನ್ಕೊಂಡು ಹೋಗಿ ಬೇಕಂದರೆ ಆ ಥರ ಟ್ರೈ ಮಾಡ್ಬೋದು. ಇಲ್ಲ ಸಪ್ರೇಟಾಗಿ ತಿಂತೀರಾ ಅಂದರೆ ಗ್ರೂಪಲ್ಲಿ ಬಂದಾಗ ಎಲ್ಲ ಒಂದೊಂದು ಪ್ಲೇಟ್ ತೊಗೊಂಡು ಟ್ರೈ ಮಾಡ್ಬೋದು. ಹಂಚ್ಕೊಂಡು ನಿಮ್ಗೆ ಹೆಂಗೆ ಬೇಕೋ ಅಂತ ತಿನ್ಬೋದು. ಮುದ್ದೆ ಸಿಗುತ್ತೆ, ಸಪ್ರೇಟಾಗಿ ಸಿಗುತ್ತೆ, ಇದರಲ್ಲೂ ಕಾಂಬೋನಲ್ಲೂ ಸಿಗುತ್ತೆ. ಈಗ ಪಕ್ಕದಲ್ಲಿ ನಾವು ಚಾಪ್ಸು ತರಿಸಿದ್ದೀವಿ. ನಲ್ಲಿ ಇದೆ, ನಲ್ಲಿ ಚಾಪ್ಸ್. ಅದು ಕೆಂಪು ಕಲರ್ ಮಸಾಲೆ, ಇದು ಗ್ರೀನ್ ಕಲರ್ ಮಸಾಲೆ. ಅದಕ್ಕೆ ಜಂಪ್ ಆಗ್ಬಿಡುವ. ಮಟನ್ ಚಾಪ್ಸ್ ಪೀಸು. ಇದು ರಿಬ್ ಕೇಜು. ಇದು ಫುಲ್ ಟೆಂಡರ್ ಆಗಿರುತ್ತೆ, ಯಾಕಂದರೆ ಇಲ್ಲಿ ಚರ್ಬಿ ಇರುತ್ತೆ, ಆಮೇಲೆ ಕೆಳಗಡೆ ಒಂದು ಲೇಯರ್ ಚರ್ಬಿ ಇರುತ್ತೆ. ಅದರಿಂದ ಇದು ಸಖತ್ತು ಸಾಫ್ಟ್ ಆಗಿರುತ್ತೆ. ಚಾಪ್ಸಲ್ಲಿನೂ ಗ್ರೇವಿ ಬರುತ್ತೆ, ಅದನ್ನು ಮುದ್ದೆ ತಿನ್ಬೋದು. ಇದು ಸಾರುಗಳು ತೆಳುವಿರುತ್ತೆ, ಅದು ಸ್ವಲ್ಪ ಇದಕ್ಕಿಂತ ಗಟ್ಟಿ ಇರುತ್ತೆ. ಮಾಂಸ ಸೇಮ್ ಅವಾಗಲೇ ಮಟನ್ ಕುರ್ಮಾ ಏನು ತಿಂದು ಎಷ್ಟು ಸಾಫ್ಟ್ನೆಸ್ ಹೆಂಗಿತ್ತೋ ಇದು ಕೂಡ ಹಂಗೆ ಇದೆ. ಇದರಲ್ಲಿ ಗ್ರೀನ್ ಕಲರ್ ಮಸಾಲ ಪುದೀನ ಫ್ಲೇವರು. ಸೊ ಪುದೀನ ಫ್ಲೇವರ್ ಸ್ವಲ್ಪ ಯಥೇಚ್ಛವಾಗಿರುತ್ತೆ, ಲೈಟಾಗಿ ಟ್ಯಾಂಗಿನೆಸ್ಸು ಅದ್ಭುತ. ಖಾರ ಇರೋದಿಲ್ಲ, ಬರೀ ಮಟನ್ ಫ್ಲೇವರೇ ಯಥೇಚ್ಛವಾಗಿ ಬರುತ್ತೆ. ಅದರಲ್ಲಿ ಸಾರಲ್ಲಿ ತಿಂದರೆ ನೀವು ಬರೀ ಮಟನ್ ಡಾಮಿನೇಟ್ ಮಾಡುತ್ತೆ. ಇದರಲ್ಲಿ ಪುದೀನ ಫ್ಲೇವರ್ ಬರುತ್ತೆ,
ಆ ಪುದೀನ ಫ್ಲೇವರ್ ಹೋದ್ಮೇಲೆ ನೆಕ್ಸ್ಟ್ ನಿಮ್ಗೆ ಮಟನ್ ಫ್ಲೇವರು ಆಮೇಲೆ ಬರೋದು ಫೀಲ್. ಸೊ ಆ ಥರ. ಈಗ ನೆಕ್ಸ್ಟು ಎಲ್ಲರ ಪ್ರೀತಿಯ ಪೀಸು ನಲ್ಲಿ ಮೂಳೆ. ನಲ್ಲಿ ಮೂಳೆ ಚಾಪ್ಸ್. ಇದಕ್ಕಂತೂ ಅಲ್ಲು ಬೇಡವೇ ಬೇಡ, ತುಟಿಲೇ ಕಿತ್ಕೊಂಡ್ಬಿಡ್ಬೋದು, ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನಲ್ಲಿ ಮೂಳೆ ಅಲ್ಲ ಇದು ಪೀಸು, ಇದು ಸೂಪರ್ ಟೆಂಡರ್ ಆಗಿರುತ್ತೆ. ಇದು ಹಂಗೆ ಆಗಿದ್ದು, ಅಲ್ಲಲ್ಲಿ ಕಚ್ಚೇ ಇಲ್ಲ, ಇನ್ನು ತುಟಿಲೇ ಹೇಳ್ಕೊಂಬಿಡ್ಬೋದು. ಅವೆರಡು ಕಂಪೇರ್ ಮಾಡೋದು ಇದು ಅದಕ್ಕಿಂತ ಚೆನ್ನಾಗಿ ಬಂದಿದೆ. ಇನ್ನು ಒಳಗಡೆ ತುಪ್ಪ ತುಪ್ಪ ಅದ್ಭುತವಾಗಿದೆ. ಮಟನ್ ಡಿಶಸ್ನ ಮಿಸ್ಸೇ ಮಾಡಿದ್ರೆ ಟ್ರೈ ಮಾಡಬೇಕು, ಯಾವುದನ್ನ ಟ್ರೈ ಮಾಡಿ, ಎಲ್ಲ ಚೆನ್ನಾಗಿರುತ್ತೆ. ನಾಟಿ ಕೋಳಿ ತಿನ್ನೋರು ಅದನ್ನು ಟ್ರೈ ಮಾಡಿ. ಆಮೇಲೆ ಈಗ ಮೇಯ್ನ್ ಕೋರ್ಸ್ ಮಟನ್ ಬಿರಿಯಾನಿ ತುಂಬ ಹೊತ್ತಿಂದ ಕಾಯ್ತಾಯಿದೆ. ಅದು ಅಲ್ಲಿ ವೀಡಿಯೋ ಮಾಡ್ಬೇಕಾದ್ರೆ ಆ ಗಮಕ್ಕೆ ಅದನ್ನೇ ತಿನ್ನಬೇಕು ಅಂತ ಆಸೆ ಆಗೋಯಿತು. ಅದಕ್ಕೆ ಚಿಕನ್ ಬಿರಿಯಾನಿ ಸ್ಕಿಪ್ ಮಾಡಿಬಿಟ್ಟು ಬರೀ ಮಟನ್ ಬಿರಿಯಾನಿ ತರಿಸ್ಕೊಂಡಿದ್ದೀವಿ. ಜಂಪ್ ಮಾಡೋಣ. ಸೊ ಫೈನಲಾಗಿ ಮಟನ್ ಪಲಾವ್ ಮಸಾಲ ಪದಾರ್ಥಗಳೆಲ್ಲ ಎದ್ದು ನೋಡ್ತಾ ಇರ್ತವೆ. ಸೊ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಎಲ್ಲ ಪದಾರ್ಥಗಳು ಹಾಗೆ ಉಟ್ಕೊಂಡಿರ್ತಾರೆ. ಹಾಕ್ಬಿಟ್ಟು ಪಲಾವ್ ಎಲೆ ಎಲ್ಲನೂ ಸೊ ಪೇಸ್ಟ್ ಮಾಡಿ ಹಾಕ್ಕೊಂಡಿರಲ್ಲ, ಅದಕ್ಕೆ ಈ ಕಲರು. ಸೊ ವೈಟಿಶ್ ಕಲರ್, ಲೈಟ್ ಗ್ರೀನ್, ತುಂಬ ಲೈಟ್ ಗ್ರೀನ್ ಇರುತ್ತೆ. ಸೊ ಮಟನ್ ಪೀಸಸ್ಸು ಫಸ್ಟು ಬರೀ ರೈಸ್ ಮಾತ್ರ ಟೇಸ್ಟ್ ಮಾಡೋಣ. ಸ್ಟಾರ್ಟಲ್ ಆದ ಲೈಟ್ ಆದ ಮಟನ್ ಫ್ಲೇವರ್ ಯಥೇಚ್ಛವಾಗಿರುವಂಥ ಬಿರಿಯಾನಿ ಅಥವಾ ಪಲಾವ್. ಲೈಟಾಗಿ ಆ ಸ್ಪೈಸಿನೆಸ್ಸು ಇದೆ, ಫುಲ್ಲು ಲೈಟಾಗಿದೆ. ಕಲರ್ ನೋಡೋದಕ್ಕೆ ಸಪ್ಪೆ ಇರುತ್ತೆ ಅಂತಲ್ಲ, ಆ ಖಾರ ಕರೆಕ್ಟಾಗಿ ಕೊಡ್ತು. ಆಮೇಲೆ ಸ್ವಲ್ಪ ಸೋಂಪೆಲ್ಲ ಜಾಸ್ತಿ ಯೂಸ್ ಮಾಡೋದ್ರಿಂದ ಆ ಸೋಂಪಿನ ಫ್ಲೇವರು ಫಸ್ಟ್ ಡಾಮಿನೇಟ್ ಮಾಡುತ್ತೆ. ಆಮೇಲೆ ಆಬ್ವಿಯಸ್ಲಿ ಚಕ್ಕೆ ಲವಂಗ ಇರ್ಬೋದು. ಆಮೇಲೆ ಸೊಪ್ಪುಗಳನ್ನ ಬಳಸಿರ್ತಾರೆ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಬಳಸಿರ್ತಾರೆ, ಅದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಅದೆಲ್ಲ ಫ್ಲೇವರು ಮೇಯ್ನಾಗಿ ಬಂದ್ಬಿಟ್ಟು ಮಟನ್ ಫ್ಲೇವರು. ಅವಾಗಲಿಂದನೂ ಹೇಳ್ತಾ ಇದ್ದೀನಿ, ಎಲ್ಲದಲ್ಲೂ ಆ ಮಟನ್ ಫ್ಲೇವರು ಇನ್ಫ್ಯೂಸ್ ಆಗಿರುತ್ತೆ. ಇದರಲ್ಲೂ ಅಷ್ಟೇ. ಫಸ್ಟ್ ಬೈಟ್ಗೆ ಸ್ವಲ್ಪ ಖಾರ ಕಿಕ್ಕು ಚೆನ್ನಾಗಿ ಕೊಡ್ತಾಯಿದೆ. ಮಟನ್ ಪೀಸಸ್ ನೋಡ್ತಾ ಹಿಂಗೆ ಬಿರಿಯಾನಿನಲ್ಲೂ ಸೂಪರ್ ಬಂದಿದೆ. ಪರ್ಫೆಕ್ಟ್. ಆಮೇಲೆ ಮಟನ್ ತಿಂದಿರೋರಿಗೆ ಚಿಕನ್ ಬಿರಿಯಾನಿ ಕೂಡ ಆಪ್ಷನ್ ಇದೆ. ಚಿಕನ್ ಬಿರಿಯಾನಿ ಅಂದರೆ ಗ್ರೀನಿಶ್ ಕಲರ್ ಬರುತ್ತೆ, ಸ್ವಲ್ಪ ಗ್ರೀನ್ ಕಲರು. ಇದು ತುಂಬ ಲೈಟ್ ಕಲರ್ ಇರುತ್ತೆ. ನಾನು ಸಜೆಸ್ಟ್ ಮಾಡೋದು ಮಟನ್ನೇ. ಎಲ್ಲನೂ ಸೌದೆ ಒಲೆಯಲ್ಲಿ ಮಾಡ್ತಾರೆ ಮಟನ್ ಬಿರಿಯಾನಿ, ಆಚೆ ಸೌದೆ ಒಲೆಯಲ್ಲಿ ಮಾಡಿ ದಮ್ ಹಾಕ್ತಾರೆ. ಸೊ ಅದ್ರ ಟೇಸ್ಟು ಇನ್ನು ಸ್ವಲ್ಪ ಆ್ಯಡ್ ಆಗುತ್ತೆ ಎಕ್ಸ್ಟ್ರಾ. ಆಮೇಲೆ ಫುಲ್ಲು ನೋಡಿದಂಗೆ ಒಳಗಡೆ ಕಿಚನೆಲ್ಲ ಹೋಗಿದ್ವಲ್ಲ, ನಾವು ಎಷ್ಟು ವೀಡಿಯೋ ಮಾಡಿದ್ವಲ್ಲ ಅದರಲ್ಲಿ ಕೆಲವು ರೆಸ್ಟೋರೆಂಟ್ಗಳಲ್ಲಿ ಒಂದಷ್ಟು ತುಂಬ ಕ್ಲೀನಾಗಿಟ್ಟಿರ್ತಾರೆ. ಇಲ್ಲೂ ತುಂಬ ಕ್ಲೀನಾಗಿದೆ. ಸೊ ಎಷ್ಟೊಂದು ಜನ ಇದು ಮಾಡ್ತಾರೆ, ರೋಡ್ ಸೈಡ್ ಹೋಟ್ಲು ಹಂಗೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಒಳಗಡೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ, ಸೂಪರ್ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹೈಜೀನ್ ಎಲ್ಲನೂ ಟೇಸ್ಟ್ ವೈಸು ಸೂಪರ್. ಇದಕ್ಕೆ ಮೊಸರು ಬಜ್ಜಿ ಕೊಟ್ಟಿರ್ತಾರೆ. ನನಗೆ ಅದು ಅವಶ್ಯಕತೆ ಇಲ್ಲ, ಮೊಸರು ಹಾಕೊಂಡೆಲ್ಲ ತಿನ್ನಬಾರ್ದು. ಸೊ ಹಂಗೆ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ಸೊ ಫೈನಲಾಗಿ ಒಂದು ಒಳ್ಳೆ ಊಟ, ಅದು ಕೂಡ ನಾನ್ ವೆಜ್ ಊಟ ತಿಂದಾದಮೇಲೆ ಒಂದು ಲಾಸ್ಟಲ್ಲಿ ಒಂದು ಗ್ಲಾಸು ರಸಮ್. ಎಲ್ಲ ತಿಂದಿದ್ದೆಲ್ಲ ಜೀರ್ಣ ಮಾಡಬೇಕು ಕುಡಿದ್ರೆ ಅದ್ಭುತ. ನೀವು ಕೂಡ ಫೈನಲಾಗಿ ನೀವು ಕೂಡ ಈ ಕಡೆ ಸುತ್ತಮುತ್ತ ಇದ್ದೀರಾ ಅಂದರೆ, ಅಥವಾ ದೇವನಹಳ್ಳಿ ಹೈವೇನಲ್ಲಿ ಓಡಾಡ್ತಾ ಇದ್ದೀರಾ ಅಂದರೆ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಮಿಸ್ ಮಾಡಿದ್ರೆ ಸ್ಟಾಪ್ ಹಾಕಲೇಬೇಕು. ಸೊ ನಾವು ಬೇಗ 11 ಗಂಟೆಗೆಲ್ಲ ಬಂದ್ಬಿಟ್ಟೆ. ಸೊ ಹೋಟ್ಲು 11:30 ಮೇಲೆ 12 ಗಂಟೆ ಮೇಲೆ ರಶ್ ಆಗಿ ಸ್ಟಾರ್ಟ್ ಆಗೋದು. ಇವಾಗ ನೋಡಿ ಎಲ್ಲ ಟೇಬಲ್ ಫುಲ್ ಆಗಿದೆ, ಕೂತಿದ್ದಾರೆ. ಸೊ ನಾವು ಬೇಗನೆ ಬಂದ್ಬಿಟ್ಟು ಎಲ್ಲ ಏನೇನು ಬೇಕೋ ಶೂಟ್ ಮಾಡ್ಕೊಂಡು ಇದ್ದಾಗ ಆರಾಮಾಗಿ ನಮ್ಮದು ಮುಗಿಸ್ಬಿಟ್ವಿ ನಮ್ಮ ಪಾರ್ಟು. ಸೊ ನೀವು ಕೂಡ ಹೋಟ್ಲು ಓಪನಿಂಗ್ ಟೈಮಿಗೆ ಬಂದರೆ ಆರಾಮಾಗಿ ನೆಮ್ಮದಿಯಾಗಿ ಏನು ಬೇಕೋ ಚೆನ್ನಾಗಿ ತಿನ್ಕೊಂಡು ಹೋಗ್ಬೋದು. ಸೊ ಆಮೇಲೆ ನಾವು ತಪ್ಪ ಇನ್ನೂ ಜಾಸ್ತಿ ರಶ್ ಆಗುತ್ತೆ ಅಂತ ಹೇಳಿದ್ರು ನಮ್ಮ ಸತ್ಯ ಬ್ರೋ ಅವರು. ತುಂಬ ವರ್ಷಗಳಿಂದ ಬರ್ತಾಯಿದ್ದಾರೆ ಇಲ್ಲಿ. ಸೊ ಲೈನ ಬರೀ ಕಾರ್ಗಳಲ್ಲಿ ನಿಂತಿರ್ತವೆ ಅಂತ, ಯಾಕಂದರೆ ಇಲ್ಲಿ ಹೈಜೀನು ಕ್ಲೀನಾಗಿ ಮಾಡ್ತಾರೆ, ಒಳ್ಳೆ ಕ್ವಾಲಿಟಿ ಚೆನ್ನಾಗಿದೆ, ಟೇಸ್ಟು ಕೂಡ ಚೆನ್ನಾಗಿದೆ. ಸೊ ಪಕ್ಕಾ ನಾಟಿ ಸ್ಟೈಲು, ಅದರಿಂದ ತುಂಬ ಚೆನ್ನಾಗಿ ಬರ್ತಾರೆ. ಸೊ ನೀವು ಕೂಡ ಮಿಸ್ ಮಾಡಿದ್ರೆ ಬರಬೇಕು. ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಆರಾಮಾಗಿ ಬರ್ತೀವಿ. ಹೈವೇನಲ್ಲೇ ಸರ್ವಿಸ್ ರೋಡಲ್ಲಿ ಕಾಣಿಸುತ್ತೆ. ಆ ಕಡೆಯಿಂದ ವಾಪಸ್ಸು ಬೆಂಗಳೂರು ಕಡೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ಗೆ. ಸೊ ನೀವು ಈ ಕಡೆಯಿಂದ ಬಂದು ಯೂಟ ನೋಡೋದು ಒಂದು ಸ್ವಲ್ಪ ನಿಲ್ಲಿಸ್ಬಿಟ್ಟು ಮತ್ತೆ ವಾಪಸ್ಸು ಹಿಂಗೆ ಹೋಗ್ಬೋದು. ಈ ಕಡೆ ದೇವನಹಳ್ಳಿ ಈ ಕಡೆ ಎಲ್ಲ ಹೋಗ್ಬೇಕಾರೆ ಮಸ್ಟ್ ವಿಸಿಟ್ ಜಾಗ ಅಂತ ಹೇಳ್ತೀವಿ. ಮಟನ್ ಐಟಮ್ಸ್ ಅಂತೂ ಮಿಸ್ಸೇ ಮಾಡಿದ್ರೆ ಟ್ರೈ ಮಾಡಿ, ಅದ್ಭುತವಾಗಿತ್ತು, ಎಲ್ಲನೂ ಒಳ್ಳೆ ಮಜಾ ಕೊಡ್ತು. ಆಮೇಲೆ ಚಿಕನ್ ತಿನ್ನೋರು ಚಿಕನಲ್ಲಿ ಚಿಕನ್ ಬಿರಿಯಾನಿ ಸಿಗುತ್ತೆ, ಸೊ ಅದನ್ನು ಟ್ರೈ ಮಾಡ್ಬೋದು. ಆಮೇಲೆ ಚಿಕನ್ ಕುರ್ಮಾ ಇವೆಲ್ಲನೂ ಸಿಗುತ್ತೆ, ಅದನ್ನು ಟ್ರೈ ಮಾಡ್ಬೋದು ಮುದ್ದೆ ಜೊತೆಗೆ. ನಾಟಿ ಕೋಳಿ ತಿಂತೀರಂದರೆ ನಾಟಿ ಕೋಳಿ ಸಾರು ಕೂಡ ಸಿಗುತ್ತೆ, ಅದು ಮುದ್ದೆ ಮತ್ತು ಲಾಸ್ಟಲ್ಲಿ ಅನ್ನ ಹಾಕ್ಸ್ಕೊಂಡು ತಿಂತಾಯಿದ್ರೆ ಸ್ವರ್ಗ.
ಸೊ ಮಾಸ್ಟ್ ವಿಸಿಟ್ ಜಾಗ. ವೀಡಿಯೋನ ಆದಷ್ಟು ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಗೊತ್ತಾಗಲಿ. ಸೊ ಯಾರನ್ನ ಈ ರೋಡಲ್ಲಿ ಓಡಾಡ್ತಾ ಇರ್ತಾರಲ್ಲ ರೆಗ್ಯುಲರಾಗಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮ್ಮ ಸತ್ಯ ಬ್ರೋ ಅವರು ನಮಗೆ ಸಜೆಸ್ಟ್ ಮಾಡಿದ್ದು, ಅವರು ಶೂಟ್ ಮಾಡ್ತಾಯಿದ್ದಾರೆ. ಸೊ ಅವ್ರ ಚಾನಲ್ಲೂ ವೀಡಿಯೋ ಬರುತ್ತೆ. ಅವರು ಬೇರೆ ಬೇರೆ ಐಟಮ್ಸ್ನ ಟ್ರೈ ಮಾಡಿದ್ದಾರೆ. ನಾವು ತಿನ್ನೋದು ಬಿಟ್ಟು ಅವ್ರು ಬೇರೆ ಟ್ರೈ ಮಾಡಿದ್ದಾರೆ. ಅವ್ರ ಚಾನಲ್ನ ಚೆಕ್ ಮಾಡಿ, ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತ ವೀಡಿಯೋ ಮುಗಿಸ್ಬಿಡೋಣ. ನಮಸ್ಕಾರ.